ಶ್ರೀಲಂಕಾ ತಂಡದ ವಿರುದ್ಧ 3ನೇ ಟಿ20 ಪಂದ್ಯದಲ್ಲಿ ರಿಯಾನ್ ಪರಾಗ್ ಅವರು ಚರಿತ್ರೆಯನ್ನು ಬರೆದಿದ್ದು, ಹಾಗೆ ಹಲವಾರು ದಿಗ್ಗಜರ ದಾಖಲೆಗಳ ಸಮೇತ ಧ್ವಂಸವಾಗಿ ಹೋಗಿವೆ. ಹೌದು ವೀಕ್ಷಕರೇ, ನಿನ್ನೆಯ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ಗಳು ವಿಕೆಟ್ ಕಳೆದುಕೊಂಡ ತಕ್ಷಣ ರಿಯಾನ್ ಪರಾಗ್ ಅವರು ಟೀಂ ಇಂಡಿಯಾ ತಂಡಕ್ಕೆ ಆಸರೆಯಾಗಿ ಟೀಂ ಇಂಡಿಯಾ ತಂಡವನ್ನು ಮುನ್ನಡೆಸಿಕೊಂಡು ಹೋದರು. ಹೌದು ವೀಕ್ಷಕರೇ, ಸತತ ಪ್ರಯತ್ನಗಳಿಂದ ಇದೀಗ ರಿಯಾನ್ ಪರಾಗ್ ಅವರು ಟೀಂ ಇಂಡಿಯಾ ತಂಡದ ಪರ ಮಿಂಚಿದ್ದು, ಹಾಗೆ ವೀಕ್ಷಕರೇ ನಿನ್ನೆಯ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡಕ್ಕೆ ಪಂದ್ಯವನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ಎಂದು ಹೇಳಬಹುದು. ಹಾಗಿದ್ದರೆ ಕೊನೆಯವರೆಗೂ ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚಿತವಾಗಿ ರಿಯಾನ್ ಪರಾಗ್ ಅವರ ಆಟಕ್ಕೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ, ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿಕೊಳ್ಳಿ. ಹೌದು, ನಿನ್ನೆ ಜುಲೈ 30ರಂದು ನಡೆದಿದ್ದ ಕೊನೆಯ ಟಿ20 ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಬ್ಯಾಟರ್ಸ್ಗಳು ಮೊದಲ ಹಂತದಲ್ಲಿ ಕಳಪೆ ಪ್ರದರ್ಶನ ಕೊಟ್ಟರು. ಹೌದು, ಈ ಒಂದು ಹಂತದಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಕೇವಲ 10 ರನ್ ಸಿಡಿಸಿ ಔಟ್ ಆದರೆ ಇತ್ತ ಸಂಜು ಸ್ಯಾಮ್ಸನ್ ಅವರು 0 ರನ್ಗೆ ಔಟ್ ಆಗಬೇಕಾಯಿತು. ಹಾಗೆ ನಂತರ ಬಂದಿದ್ದ ರಿಂಕು ಸಿಂಗ್ ಅವರು ಕೂಡ 1 ರನ್ ಗಳಿಸಿ ಪೆವಿಲಿಯನ್ಗೆ ನಿರ್ಗಮಿಸಿದರು. ಇನ್ನು ಇದಾದ ಬಳಿಕ ಸಂಕಷ್ಟದಲ್ಲಿ ಸಿಲುಕಿದ್ದ ಟೀಂ ಇಂಡಿಯಾ ತಂಡಕ್ಕೆ ಆಸರೆಯಾಗಿದ್ದು ರಿಯಾನ್ ಪರಾಗ್ ಮತ್ತು ಶುಭ್ಮನ್ ಗಿಲ್. ಹೌದು, ಈ ಒಂದು ಪಂದ್ಯದಲ್ಲಿ ರಿಯಾನ್ ಪರಾಗ್ ಅವರು ಚರಿತ್ರೆಯನ್ನು ಬರೆದಿದ್ದಾರೆ. ವೀಕ್ಷಕರ, ಸತತವಾಗಿ 2 ಸಿಕ್ಸರ್ ಬಾರಿಸುವ ಮೂಲಕ ವಿಶ್ವದಲ್ಲಿ ಎತ್ತರವಾದ ಸಿಕ್ಸರ್ ಬಾರಿಸಿದ ಹೆಗ್ಗಳಿಕೆಗೆ ರಿಯಾನ್ ಪರಾಗ್ ಅವರು ಪಾತ್ರರಾಗಿದ್ದಾರೆ. ಹೌದು ವೀಕ್ಷಕರ, ಈ ಒಂದು ಕೊನೆಯ ಟಿ20 ಪಂದ್ಯದಲ್ಲಿ ನಿಧಾನಗತಿಯಿಂದ ಬ್ಯಾಟ್ ಬೀಸಿದ ರಿಯಾನ್ ಪರಾಗ್ ಅವರು ಆಡಿದಂಥ 18 ಎಸೆತಗಳಲ್ಲಿ 26 ರನ್ ಸಿಡಿಸುವ ಮೂಲಕ ರಿಯಾನ್ ಪರಾಗ್ ಅವರು ಮಿಂಚಿದ್ದಾರೆ. ಇನ್ನು ವೀಕ್ಷಕರ, ಇವರ ಇನ್ನಿಂಗ್ಸ್ನಲ್ಲಿ 1 ಬೌಂಡ್ರಿ ಹಾಗೂ 2 ಸಿಕ್ಸರ್ಗಳು ಒಳಗೊಂಡಿದ್ದು, ಹಾಗೆ 144.44 ಸ್ಟ್ರೈಕ್ ರೇಟ್ನೊಂದಿಗೆ ಉತ್ತಮವಾಗಿ ಬ್ಯಾಟ್ ಬೀಸಿದ್ದಾರೆ. ಇವರು ಆಡಿದಂಥ ಈ ಒಂದು ಇನ್ನಿಂಗ್ಸ್ನಿಂದ ಟೀಂ ಇಂಡಿಯಾ ತಂಡವು ನಿನ್ನೆಯ ಪಂದ್ಯದಲ್ಲಿ 100 ರನ್ಗಳ ಗಡಿ ದಾಟಿತು. ವೀಕ್ಷಕರೇ, ಇದಾಗಿತ್ತು ರಿಯಾನ್ ಪರಾಗ್ ಅವರ ಬಗ್ಗೆ ಪುಟ್ಟ ಮಾಹಿತಿ.